ತಳಿರು ತೋರಣವನ್ನು ತಯಾರಿಸುವುದು, ಅದೇ ರೀತಿ ಅದನ್ನು ಮನೆ ಬಾಗಿಲಿಗೆ ದನಕರುಗಳಿಗೆ ಕಟ್ಟಿ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಈ ಉತ್ತರ ಕನ್ನಡದ ಸಿರ್ಸಿ ಸಿದ್ದಾಪುರ ಭಾಗದಲ್ಲಿ ಈ ತೋರಣಗಳಿಗೆ ಮಹತ್ವ ಬಹಳ. ಈ ದೀಪಾವಳಿಯ ತೋರಣಗಳಿಗೆ ತುಂಬಾ ಮಹತ್ವ ಇದೆ. 100-150 ಕೆಂಪಡಿಕೆಯನ್ನು ತಂದು ಒಂದು ಬುಟ್ಟಿಯಲ್ಲಿ ಇಟ್ಕೊಳ್ತಾರೆ. ಹಾಗೆ 100-150 ವಿಳ್ಯದೆಲೆಗಳನ್ನು ತರ್ತಾರೆ. ಹಾಗೆ ಅಡಿಕೆ ಸಿಂಗಾರ ಏನಂತೇವೆ, ಅಡಿಕೆ ಹೂವು, ಅದನ್ನು ಒಂದೆರಡು ಅಡಿಕೆಯ ಏನು ಹೇಳ್ತಾರೆ ಸಿಂಗಾರದ ಕೊಟ್ಟೆಯನ್ನು ತರ್ತಾರೆ. ಹಾಗೆ ಇದರೊಟ್ಟಿಗೆ ಚೆಂಡು ಹೂವೇನಂತೇವೆ, ಚೆಂಡು ಹೂವನ್ನು ತರ್ತಾರೆ. ಹಾಗೆ ಒಂದು ಪಚ್ಚೆತನೆ ಅಂತ ಈ ಭಾಗದಲ್ಲಿ ಸಿಗುವಂತಹ ವಿಶೇಷವಾದ ಒಂದು ಸಸ್ಯವಿದೆ. ಈ ಪಚ್ಚೆತನೆಗಳ ಹೆಣೆಗಳನ್ನು ಕೊಂಬೆಗಳನ್ನು ಕಟ್ ಮಾಡಿಕೊಂಡು ಬಂದು ಇಟ್ಕೊಳ್ತಾರೆ. ಇದೆಲ್ಲವನ್ನು ಬಳಸಿ ಈ ರೀತಿಯಾಗಿ ಒಂದು ತೋರಣವನ್ನು ಈಗೇನು ತೋರಿಸ್ತಾ ಇದ್ದೇವೆ ಆ ತೋರಣವನ್ನು ಕಟ್ತಾರೆ. ಈ ರೀತಿ ಕಟ್ಟಿದಂಥ ತೋರಣವನ್ನು ಮನೆ ಬಾಗಿಲಿಗೆ ಈ ಮಾವಿನ ಎಲೆ ತೋರಣದ ಜೊತೆ ಅಡಿಕೆಯ ತೋರಣವನ್ನು, ಈ ಪಚ್ಚೆ ಕದರಿನ ಒಂದು ತೆನೆಗಳು ಒಳಗೊಂಡ ತೋರಣವನ್ನು ವಿಶೇಷವಾಗಿ ಕಟ್ಟುವುದು ಇಲ್ಲಿಯ ಸಂಪ್ರದಾಯ, ವಾಡಿಕೆ ಕೂಡ. ಇದು ಅನಾದಿ ಕಾಲದಿಂದ ಬಂದಂಥ ಸಂಪ್ರದಾಯ. ಈ ಸಂಪ್ರದಾಯ ಈಗಲೂ ಕೂಡ ಜನರು ಆಚರಣೆಯಲ್ಲಿದೆ. ಈ ರೀತಿಯಾಗಿ ದೀಪಾವಳಿಯ ವಿಶೇಷವಾಗಿ ಈ ಒಂದು ಏನು ಹೇಳ್ತೇವೆ ಅಂತ ತೋರಣವನ್ನು, ವಿಶೇಷ ತೋರಣ ಕಟ್ಟುವುದು ಮತ್ತು ಅದನ್ನು ಕಟ್ಟಿ ಸಂಭ್ರಮಿಸುವುದು, ದನಕರುಗಳಿಗೆ ಕಟ್ಟುವುದು, ಅದೊಂದು ಸಂಪ್ರದಾಯಬದ್ಧವಾದ ವಿಶೇಷ ಆಚರಣೆ ಈ ಭಾಗದ